ಸರ್ ನಮಸ್ತೆ. ನಾವು ಮಾರ್ಚ್ 14 ಏನ್ ಸಾನಿಯಾ ಹಾಲಿಡೇಸ್ ಕಡೆಯಿಂದ ಕಾಶಿ, ಗಯಾ, ಬುದ್ಧಗಯಾ, ಪ್ರಯಾಗ್ರಾಜ್, ಅಯೋಧ್ಯ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಇವತ್ತು ಕೊನೆ ದಿನ ನಾವು ಟೀ ಕೊಡ್ಕೊಂಡು ಏರ್ಪೋರ್ಟ್ ಕಡೆ ಹೊರಟಿದ್ವಿ. ಒಳಗಡೆ ನಮ್ಮ ಜೊತೆ ಏನು ಟ್ರಿಪ್ ಬಂದಿದ್ರು ಅವರ ಈ 4 ದಿನದ ಪ್ಯಾಕೇಜಿನ ಅನುಭವ ಹೇಗಿತ್ತು ಅಂತ ಕೇಳೋಣ ಅಂತೆ. ಬನ್ನಿ ಹೋಗುವ. ಸರ್ ನಮಸ್ತೆ. ನಾವೇನು ಕಾಶಿ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ನಿಮ್ಮ ಈ 5 ದಿನದ ಸರ್ ಅನುಭವ ಹೇಗಿತ್ತು ಸರ್? ಸಾನಿಯಾ ಹಾಲಿಡೇಸ್ಗೆ ತುಂಬ ಧನ್ಯವಾದಗಳು. ನಮ್ಮ ಫ್ಯಾಮಿಲಿಯಿಂದ ಇದು 3ನೇ ಟ್ರಿಪ್ಪು. ನಾವು ನಮ್ಮದು 2ನೇ ಸಾರಿ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಯಾವ ಥರ ಭಯನೂ ಇಲ್ಲ. ನಮಗೂ ತುಂಬ ಇಷ್ಟ ಆಯಿತು. ನಮ್ಮ ಫ್ಯಾಮಿಲಿ, ನಮ್ಮ ರಿಲೇಷನ್ನು ಎಲ್ಲರೂ ನಾವು ಇದಕ್ಕೆ ಇದು ಮಾಡ್ತಾಯಿದ್ದೀವಿ. ಸಾನಿಯಾ ಹಾಲಿಡೇಸ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಸರ್ ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. ನಾವಿದು ಫಸ್ಟ್ ಟೈಮ್ ಬಂದಿರೋದು. ಮತ್ತು 5 ಡೇಸು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಹಂಗೆ ಅಷ್ಟು ಚೆನ್ನಾಗಿ ನೀವು ಇದು ಮಾಡಿದ್ದೀರಾ. ಅಕಾಮಿಡೇಷನ್ ಆಗಲಿ, ಊಟದ್ದಾಗಲಿ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಟೈಮ್ ಬರೋ ಇದು ಚಾನ್ಸಸ್ಸು ಆ ಥರ ನಾವು ಮಾಡಬೇಕು ಅಂತಿದ್ದೀವಿ, ಪ್ಲಾನ್ ಇದೆ. ತುಂಬ ಧನ್ಯವಾದಗಳು ಸರ್ ನಿಮ್ಮ ಇದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ సార్. మీది కాశీ ప్యాకేజ్ ఏం 5 డేస్ మేము ఆర్గనైజ్ చేసాము. సో ఈరోజు ఫైనల్. సో ఎట్లుంది మీ ఎక్స్పీరియన్స్ సార్? సానియా హాలిడేస్ టూర్స్లో మేము ఫస్ట్ టైం వచ్చినాము ఇక్కడ. ఆర్గనైజర్ సాదిక్ గారు చాలా బాగా మెయింటైన్ చేసినారు. అక్కడ దర్శనాలు కానీ టెంపుల్స్లో, తర్వాత అకామిడేషన్ కానీ, ఫుడ్ కానీ ప్రతిదీ కూడా చాలా వెల్ ప్లాన్డ్గా అన్ని టైమింగ్ ప్రకారం అక్కడ ఎక్కడెక్కడ చేరుకోవాలి కదా నేను చాలా జాగ్రత్తగా చేసినారు. అందరూ సీనియర్ సిటిజన్స్ అయినా కానీ కూడా ఎక్కడ ఎవరికి ఏమి ఇబ్బంది కలగకుండా అందరినీ జాగ్రత్తగా చూసుకుంటూ రెస్పాన్సిబిలిటీగా బాగా చేసినారు. థ్యాంక్ యూ వెరీ మచ్. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಕಾಶಿ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ಆಮೇಲೆ ಎಲ್ಲರೂ ತುಂಬ ನೀವು ಕಾಶಿಗೆ ನಾವು ಈ 5 ದಿನಗಳು ಇಷ್ಟು ಸಂತೋಷದಿಂದ ನಾವು ಕಳೆದಿವಿ ಅಂದರೆ ನಮ್ಗೆ ಗೊತ್ತಾಗಲಿಲ್ಲ 5 ದಿನ ಹೇಗೆ ಹೋಯ್ತು ಅಂತಲೂ ಗೊತ್ತಾಗಲಿಲ್ಲ. ಆಮೇಲೆ ಪ್ರತಿಯೊಬ್ಬರೂ ನೀವು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಊಟ, ನಿಮ್ಮ ಆತಿಥ್ಯ, ನಿಮ್ಮ ಎಲ್ರಿಗೂ ತೋರಿಸೋದು ಎಲ್ಲವನ್ನು ನೀವು ಸೀನಿಯರ್ ಸಿಟಿಸನ್ ಎಲ್ರಿಗೂ ಎಷ್ಟು ಕೇರ್ ತೊಗೊಂಡು ಪ್ರತಿಯೊಂದು ಹೆಜ್ಜೆಯಲ್ಲಿ ಅವ್ರಿಗೆ ಸರಿಯಾಗಿ ಕರ್ಕೊಂಡು ಬಂದು ತುಂಬ ಸಂತೋಷದಿಂದ ಅವ್ರಿಗೆಲ್ರಿಗೂ ನೋಡ್ಕೊಂಡಿದ್ದೀರಾ. ನಾವು ಇದು ಮೊದಲೇ ಸಾರಿ ಬಂದರೆ ಈಗ ಅನಿಸ್ತಾ ಇದೆ ಮತ್ತೊಂದು ಸಾರಿ ನಾವು ನಿಮ್ಮ ಜೊತೆಗೆ ಬರಲೇಬೇಕು ಅಂತ. ಇಷ್ಟು ಚೆನ್ನಾಗಿ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಖಂಡಿತ ಇನ್ನೊಂದು ಸಾರಿ ನಾವು ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿತ್ತು ನಿಮ್ಮ ಈ ಅನುಭವ? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನಮ್ಮನ್ನು ನಾವೇ ಮರೆತು ಎಂಜಾಯ್ ಮಾಡಿದ್ದೀವಿ. ನಿಮ್ಮ ದಯದಿಂದ, ನಮ್ಮ ಮಕ್ಕಳ ದಯದಿಂದ ಒಳ್ಳೆ ದೇವರ ದರ್ಶನ ಸಿಕ್ತು ಎಲ್ಲರಿಗೂ. ನಿಮಗೂ ತುಂಬ ಧನ್ಯವಾದ. ತುಂಬ ಚೆನ್ನಾಗಿತ್ತು. ಅಷ್ಟೇ ನಾವು ಮಾತಾಡೋಕ್ಕೆ ಬರೋದು. ನಾನು ಬಂದಿದ್ದೆ ಫಸ್ಟ್ ಟೈಮ್ ಕಾಶಿ ಪ್ಯಾಕೇಜ್ ಹೋಗ್ತಾ ಇರೋದೆ. ಆದ್ರೆ 5 ದಿನದಿಂದ ಯಾವ ತೊಂದರೆ ಇಲ್ಲ. ಒಳ್ಳೆ ಊಟ ಕೊಟ್ಟಿದ್ರ, ಒಳ್ಳೆ ಇದು ಒಂದು ತುಂಬಾ ಜವಾಬ್ದಾರಿ ತಗೊಂಡು ನೋಡ್ಕೊಂಡಿದ್ರ. ಅದೇ ನಮಗೆ ಒಳ್ಳೆ ಸಂತೋಷ. ಯಾವ ಕೊರತೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಗುಡ್ ಈವ್ನಿಂಗ್ ಸರ್. ನಮಸ್ತೆ. ಸೊ ನಿಮ್ಮ ಕಾಶಿಯ ಅನುಭವ ಹೇಗಿದೆ ಸರ್? ಈ ಕಾಶಿ ಯಾತ್ರೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಶ್ರೀಮಾನ್ ಶ್ರೀ ಚಂದ್ರಶೇಖರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವ್ರ ಮುಖಾಂತರ ನಾವು ಬಂದಿದ್ದು. ಈ ಕಾಶಿ ಯಾತ್ರೆ ಯಾವ ಥರದ ಯೋಚನೆನೇ ಇರಲಿಲ್ಲ. ಹಾಗೆ ಅವರು ನಮಗೆ ಒಂದು ತಿಳಿಸಿ ಅವರೇ ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡ್ಬಂದರು. ಜೊತೆಗೆ ನೀವು ಸಹ, ನೀವು ಸಾಧಿಕಲ್ಲ, ಸಾಧಕರು ನೀವು.
ನೀವು ನಮ್ಗೆ ಇಷ್ಟು ಕರ್ಕೊಂಡ್ಬಂದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಒಂದು ಬಾವುಟ ಇಟ್ಕೊಂಡು ನಮಗೆ ತೋರಿಸಿ, ಒಬ್ಬರನ್ನೂ ಬಿಡದ ಹಾಗೆ ಜೊತೆ ಗೂಡಿಸಿ ಕರ್ಕೊಂಡ್ಬಂದು ಊಟ ಮಾಡಿಸಿ, ತಿಂಡಿ ತಿನ್ನಿಸಿ, ಮಲಗಿಸಿ, ಕರೆಕ್ಟ್ ಟೈಮ್ಸಿಗೆ ಏಳಿಸಿ ನಮ್ಮ ಕರ್ಕೊಂಡು ಇಷ್ಟು ಮಾಡಿಸಿದ್ದಾರೆ ಅಂದರೆ ನಿಮಗೆ ತುಂಬ 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 ಧನ್ಯವಾದಗಳು. ಮತ್ತೆ ಇನ್ನೊಮ್ಮೆ ನಿಮ್ಮ ಜೊತೆ ಸೇರ್ತೀವಿ, ಟೂರ್ ಮಾಡ್ತೀವಿ, ಇದೇ ಥರ ನಾವು ಸಹಕಾರ ಕೊಡ್ತೀವಿ. ನೀವು ನಮಗೆ ಎಲ್ಲ ಕಡೆ ತೋರಿಸಿ ನಾವು ಸಂತೋಷ ಪಡಿಸ್ಬೇಕು. ತುಂಬ ಧನ್ಯವಾದ. தேங்க்யூ சார். ஆமாம் சொல்லுங்க, தமிழ்ல சொல்லுங்க, பரவாயில்ல. எப்படி இருந்துச்சு உங்களுக்கு ரொம்ப காட்சி? ரொம்ப ரொம்ப நல்லா இருந்துச்சுங்க. சாப்பாடு நீங்கள் கூட்டிட்டு வந்து நல்லா பார்த்துருந்து எல்லாம் ரொம்ப ரொம்ப நல்லா இருந்துச்சுங்க. ரொம்ப ரொம்ப தேங்க்ஸுங்க. ஓகே. அம்மா வணக்கம். எனக்கு என்ன சொல்லுது தெரியல. எனக்கு என் சின்ன பையன் ஞாபகம் வந்தது. என் பொண்ணும் என் பையங்க ரொம்ப ரொம்ப சந்தோஷமாக 3 வருஷத்துக்கு பிறகு இன்னைக்கு இந்த முறை ரொம்ப நான் சந்தோஷமாக வந்துட்டுருக்கேன். உங்களோட என்னுடைய பயணம் உங்களோட தொடரும். ரொம்ப சந்தோஷங்க. ಸರ್ ನಮಸ್ತೆ. ಹೇಗಿತ್ತು ಸರ್ ನಿಮ್ಮ ಕಾಶಿ ಅನುಭವ? ಹೇಗೆ? ಕಾಶಿ ಅನುಭವ ಅಂದರೆ ಫಸ್ಟ್ ಟೈಮ್ ನಾವು ಬಂದಿರೋದು. ಜೀವನದಲ್ಲಿ ಒಂದ್ಸಲಿ ನೋಡುವಂಥ ಕಾಶಿ ಯಾತ್ರೆನ ಈ ವಯಸ್ಸಿನಲ್ಲಿ ನೋಡಿದ್ದೀವಿ. ಇದಕ್ಕೆ ನಾವು ಸುಮಾರು ದಿನದಿಂದ ಹೋಗ್ಬೇಕು ಅಂದ್ವಿ, ಆಗಲಿಲ್ಲ. ನಿಮ್ಮ 14th ಫೆಬ್ರವರಿ 14th ಹೋಗ್ಬೇಕು ಅಂತ ಮಾಡಿದ್ವು. 8 ಸೀಟ್ ಇದೆ, ಅವಾಗ ಆಗಿಲ್ಲ. ಸೊ ಫರ್ದರು ನಾವೇ ನಿಮಗೆ ಕೇಳಿದ್ವಿ, ಇಂಥ ಡೇಟ್ಗಿದೆ ಬನ್ನಿ ಅಂತ ಹೇಳಿದ್ರಿ, ಬಂದಿದ್ದೀವಿ. ಅನುಭವ ಚೆನ್ನಾಗಿದೆ. ಆರೋಗ್ಯಕ್ಕೆ ನಮ್ಮ ಆರೋಗ್ಯನ ಫಸ್ಟ್ ಕಾಪಾಡಿದ್ದು ಅಂದರೆ ನೀವು ಟ್ರಾವೆಲ್ಸ್ದವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು 10 ಜನ ಗ್ರೂಪು, ನೆಕ್ಸ್ಟ್ ಬಂದಾಗಲೂ ಇಷ್ಟೇ ಗ್ರೂಪ್ ಆಗ್ತದೆ ಅಂತ ನನಗೆ ಅನುಭವ ಇದೆ. ನೋಡೋಣ, ದೇವರು ನಿಮ್ಮ ಅನುಭವ ಎಲ್ಲ ಹೇಳಿದ್ದೀವಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ, ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು. ನೀವು ಈ ಥರ ನಾನು ಅಂದ್ಕೊಂಡಂಗೆ ಕಾಶಿ ಏನೋ ಮಹಾ ಇದು ಅಂದ್ಕೊಂಡಿದ್ದೆ. ಇವತ್ತು ನಾವು ಬಂದು ಅನುಭವ ನೋಡಿದ್ರೆ ನಾವು ಈ ಥರ ಅನುಭವ ಕಷ್ಟಪಟ್ಟಿದ್ದೇ ಇಲ್ಲ. ಬೇರೆಯವ್ರು ಹೇಳಿದ್ರು ತಿಳ್ಕೊಂಡು, ಅಯ್ಯೋ ಏನಪ್ಪ ಕಾಶಿ ಹಿಂಗೆ ಕಳ್ತನ ಅದು ಇದು ಎಲ್ಲ ಹೇಳ್ತಾಯಿದ್ರು. ನಮಗೆ ಇವಾಗ ಬಂದಿರೋ ಆ ಥರ ಅನುಭವ ಯಾವುದು ನಮಗೆ ಕಾಣಿಸ್ತಿಲ್ಲ ಅಂತ ನಿಮ್ಮ ದಯೆಯಿಂದ ಅಂದ್ಕೊಂಡು ಇಷ್ಟು ಹೇಳ್ಬೋದು. ನೆಕ್ಸ್ಟ್ ನೋಡೋಣ ನಿಮ್ಮ ಅನುಭವ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಶಾದಿಕ್ ಅವ್ರಿಗೆ. ನಾವು 2014ರಲ್ಲೇನೆ ಶಿರ್ಡಿ 10 ವರ್ಷ ಹಿಂದೆಲೇ ಶಿರ್ಡಿಗೆ ಹೋಗಿದ್ದೋ ನಿಮ್ಮ ಜೊತೆ. ತಿರ್ಗಾ 2022ರಲ್ಲಿ ಒಂದು ಸರಿ ಹೋಗಿದ್ದು. ಇದು 3ನೇ ಸರಿ ನಿಮ್ಮ ಟ್ರಿಪ್ಪು. ನಮ್ಗೆ ಅಲ್ಲೇ ಚೆನ್ನಾಗಿ ಅನುಭವ ಆಗ್ಬಿಟ್ಟಿದೆ ನಿಮ್ಮ ಟ್ರಿಪ್ಪು ಇದು ಮಾಡಿ. ಸರಿ, ಹಂಗಾಗಿ ನೀನು ಎಲ್ಲರೂ ಹೇಳಿದಾರಲ್ಲ, ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂಡಿದ್ದೀರ ಅಷ್ಟೇ. ಹಲೋ, ನಮಸ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿ ನೋಡ್ಕೊತೀರಾ. ನಾವು ಇದು 3ನೇ ಸತಿ ಬರ್ತಾ ಇರೋದು. ಜನವರಿನಲ್ಲೇ ಇದು ಶಿರಡಿಗೆ ಬಂದಿದ್ವಿ. ಮುಂಚೆ ಒಂದು ಸತಿ ಶಿರಡಿಗೆ ಬಂದಿದ್ವಿ, ಇವಾಗ ಕಾಶಿಗೆ ಬಂದಿದ್ವಿ. ನೆಕ್ಸ್ಟ್ ಬರ್ತೀವಿ. ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್. ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್. ಚೆನ್ನಾಗಿತ್ತು ಸರ್. ನಮ್ಮ ಲೈಫಲ್ಲಿ ಈ 5 ದಿವಸದಲ್ಲಿ ಒಂದು ಮಾತ್ರೆ ನುಂಗಿರೋ ಟ್ರಿಪ್ ಮಾಡಿರೋದು ಅಂದರೆ ಇದೇ ಫಸ್ಟ್ ಟೈಮು. ಚೆನ್ನಾಗಿತ್ತು. ಹೌದು, ಯಾವಾಗೂ 2-3 ಮಾತ್ರೆ ನುಂಗ್ತಾ ಇದ್ದೆ. ಇದು ಫಸ್ಟ್ ಟೈಮ್ ಬಂದಿರೋದು. ಊಟ ಎಲ್ಲ ಚೆನ್ನಾಗಿತ್ತು, ಟ್ರಿಪ್ಪು ಚೆನ್ನಾಗಿತ್ತು, ಖುಷಿಯಾಗಿತ್ತು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ತುಂಬ ಖುಷಿ ಆಗ್ತಿದೆ ನನಗೆ. ಇದು ಸೆಕೆಂಡ್ ಟೈಮ್ ನಿಮ್ಮ ಜೊತೆ. ಮೊದಲು ಶಿರ್ಡಿಗೆ ಬಂದಿದ್ವಿ ನಿಮ್ಮ ಜೊತೆ ಪ್ಯಾಕೇಜು, ಅವಾಗೇ ತುಂಬ ಚೆನ್ನಾಗಿತ್ತು. ಮತ್ತೆ ಮಾಡಬೇಕು ಅನಿಸಿದೆ. ಆದರೂ ನಾವು ಕಾಶಿ ನೋಡಬೇಕು ಒಂದು ಜೀವನದಲ್ಲಿ ಅನಿಸುತ್ತೆ ಅಂದ್ಬಿಟ್ಟು ತುಂಬ ಇತ್ತು. ನಮ್ಮ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಣ್ಣನೇ ಇದಕ್ಕೆ ಕರ್ಕೊಂಬಂದಿರೋದು. ತುಂಬ ಧನ್ಯವಾದಗಳು. ನಿಮಗೂ ಸಹ ಆರೋಗ್ಯ ಹೋಗಿ ಕ್ಷೇಮವಾಗಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ನಿಮ್ಮ ಪ್ಯಾಕೇಜ್ ಎಲ್ಲ. ತುಂಬ ಖುಷಿ. ಎಲ್ಲೂ ಏನೂ ತೊಂದರೆ ಆಗಿಲ್ಲ, ಅನಾನುಕೂಲ ಆಗಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡು ಕರ್ಕೊಂಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ತುಂಬ ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ಕಾಶಿ ಯಾತ್ರೆ, ಇದು ಅಯೋಧ್ಯ ಎಲ್ಲ ಚೆನ್ನಾಗಿತ್ತು ಟ್ರಿಪ್ಪು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಊಟ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಾನು. ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮ ಹೇಗಿತ್ತಮ್ಮ? ತುಂಬ ಚೆನ್ನಾಗಿತ್ತು ಸರ್. ಅದಕ್ಕೆ ಧನ್ಯವಾದಗಳು. ಚೆನ್ನಾಗಿ ಕರ್ಕೊಂಡು ಬರ್ತಾರೆ. ಮಕ್ಕಳ ಥರ ನೋಡ್ಕೊತೀರಾ ನೀವು ಎಲ್ಲರನ್ನೂ. ನಮ್ಮನ್ನೆಲ್ಲ ಏಜ್ ಆದವ್ರನ್ನೆಲ್ಲ 2ನೇ ಟೈಮ್ ನಾವು ಬರ್ತಾ ಇರೋದು.
ಮತ್ತೆ ಬರ್ಬೇಕು ಅನಿಸುತ್ತೆ. ಆದರೆ ನಮಗೆಲ್ಲ ಏಜು ಇದಾಗಿದೆ, ಇನ್ನೂ ಬರಬೇಕು ಅನಿಸುತ್ತೆ. ಮೇಡಮ್ ಹೇಳಿ ನಿಮ್ಮ ಅನುಭವ ಹೇಗೆ? ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು, ಏನು ಪ್ರಾಬ್ಲಮ್ ಮಾಡಿಲ್ಲ, ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಸಾದಿಕ್ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಇಫ್ ಯು ಡೋಂಟ್ ಮೈಂಡ್, ನಾನು ಒಂದು ಮಾತು ಹೇಳಿದ್ದೆ ಇವ್ರು ಶಿರಡಿಗೆ ಬಂದಾಗ, ನಮ್ಮ ಅಣ್ಣ ಅಶ್ವಥ್ ನಾರಾಯಣ ರೆಡ್ಡಿ ಅವ್ರಿಗೆ, ನಿಮ್ಮ ಹೆಸರು ಕೇಳಿದ ತಕ್ಷಣ ಅವ್ರ ಜೊತೆಲಿ ಹೋಗ್ತೀರಾ, ಏನು ದೇವ್ರನ್ನ ತೋರಿಸ್ತಾರೆ, ಏನು ಕಂಟಿಗೆ ಹೋಗ್ತೀರಾ ಅಂತ ಕೇಳಿದೆ. ಆ ಮಾತು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈಗ. ನಿಮ್ಮ ಪ್ಯಾಕೇಜು ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಊಟಕ್ಕೆ ಪ್ರಿಫರೆನ್ಸ್ ಕೊಡೋದು ಮನೆಯಲ್ಲೆಲ್ಲ, ಆರೋಗ್ಯ ಊಟ ಚೆನ್ನಾಗಿರಬೇಕು. ನಮ್ಮ ಮನೆಗಿಂತಲೂ ಚೆನ್ನಾಗಿತ್ತು ಊಟ. ನಿಮ್ಮ ಪ್ಯಾಕೇಜ್ ಇನ್ನೂ ನಾನು ಎಲ್ಲರೂ ನನ್ನ ಫ್ರೆಂಡ್ಸ್ಗೆ ಎಲ್ಲ ರಿಲೇಟಿವ್ಗೆ ಹೇಳ್ತೀನಿ ಹೋಗಿ ಅವ್ರ ಜೊತೆಯಲ್ಲಿ ಅಂತ. ನಮ್ಮ ಅಶ್ವಥ್ ಅಣ್ಣ ಅವ್ರಿಗೆ ಧನ್ಯವಾದಗಳು, ನಿಮಗೂ ಫುಲ್ ಧನ್ಯವಾದಗಳು ಸರ್, ಚೆನ್ನಾಗಿತ್ತು. ನಮಸ್ತೆ ಮೇಡಮ್, ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್. ನಮ್ಗೆ ಹೇಳ್ಬೇಕಾದ್ರೆ ನಮ್ಮ ಮಾವನವರು, ನಮ್ಮ ಅತ್ತಿಗೆಯವರು ಎಲ್ಲ ಪ್ರಿಫರೆನ್ಸ್ ಮಾಡಿದ್ದಕ್ಕೆ ಇಷ್ಟು ಬೇಗ ನಾವು ಕಾಶಿ ನೋಡ್ತೀವಿ ಅಂದ್ಕೊಂಡಿರ್ಲಿಲ್ಲ. ಬಂದಿದ್ದೀವಿ, ನೋಡಿ ತುಂಬ ಚೆನ್ನಾಗಿ ನೋಡಿದ್ದೀರಾ, ಊಟನೂ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕಂತ ಖುಷಿ ಆಗ್ತಾ ಇದೆ, ಇವ್ರ ಜೊತೆ ಹೋಗ್ರಿ, ಎಂಥವ್ರು ಹೋದ್ರೆ ಮಗುಗಿನ ಹೆಚ್ಚಾಗಿ ನೋಡ್ಕೊತಾರೆ, ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇದ್ದೀನಿ ಸಾಯಿ. ಇನ್ನು ನೀವು ತುಂಬ ನಿಮ್ಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ನಮ್ಮಂಥವ್ರನ್ನ ತುಂಬ ಜನ ಕರ್ಕೊಂಡೋಗಿ ಎಲ್ಲರನ್ನೂ ನೋಡಿಸ್ಬೇಕು, ನಮಗೂ ತುಂಬ ಆಸೆ ಇದೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಮ್ಮ ಅಮ್ಮ ಹೇಗಿತ್ತು? ಎಲ್ಲ ಚೆಂದಾಗಿತ್ತು ಸರ್. ನಮ್ಮ ವಯಸ್ಸಾದವರು ನೋಡ್ದಂಗೆ ಇದ್ದೇ ಇರಲಿಲ್ಲ, ಹೆಂಗ ದಯ್ಯ ಬರ್ಕೊಂಡು ಒಂದು ನೋಡೋಣ ಅಂತಲೇ ಇರಲಿಲ್ಲ. ನೋಡ್ತೀವ ಅಷ್ಟು ಬೇಸಿಗೆ ನೋಡ್ತೀವ, ಕಾಶಿ ನೋಡ್ತೀವ ಅಂತಲೇ ಇರಲಿಲ್ಲ ಮನಸ್ಸಿನಲ್ಲಿ. ಎಲ್ಲ ಚೆಂದಾಗಿ ನೋಡ್ಕೊಂಡು ಬಂದು ಎಲ್ಲ ಚೆನ್ನಾಗಿ ನೋಡ್ತೀವಿ. ಧನ್ಯವಾದಗಳು. ಅಮ್ಮ ಚೆನ್ನಾಗಿತ್ತು ಎಲ್ಲ, ನಮಗೇನು ತೊಂದರೆ ಆಗಿಲ್ಲ. ಚೆನ್ನಾಗಿ ಹೋಗಿ ಚೆನ್ನಾಗಿ ಬರ್ತಾ ಇದ್ದೀವಿ, ಆರೋಗ್ಯ ಆಗಿದ್ದೀವಿ. ಮನೆಗಿದ್ದೆ ಸೋಂಬೇರಿ ಆಗಿದ್ವಿ, ಯಾವಾಗಲೂ ಕಾಯಿಲೆ ಅನ್ಕೊಂಡು ಇವಾಗ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ವಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮ್ಮ ಅನುಭವ ಏನು ಹೇಳುದು, ನಮ್ಮ ಜೀವನದಲ್ಲಿ ಇನ್ನು ಆ ಥರ ಅನುಭವ ಈಗ ಆಗ್ತಾ ಇಲ್ಲ. ಒಳ್ಳೆ ರೀತಿ ನೋಡ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಸುಮಾರು ಉಪದ್ರ ಕೊಡ್ತೀವಿ ನಿಮ್ಗೆ ನಾವು. ಹಿಂದೆ ಇರೋದು ಹೋಗೋದು ಎಲ್ಲೆಲ್ಲೋ ಹೋಗೋದು ಅದನ್ನೆಲ್ಲ ಇದು ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಊಟ ಕಾಫಿ ಅಂತೂ ಮನೆಗಿಂತ ತುಂಬ ಚೆನ್ನಾಗಿತ್ತಪ್ಪ. ನಾವು ಮನೇಲೆಲ್ಲ ಇಷ್ಟೆಲ್ಲ ಮಾಡ್ಕೊಂಡು ತಿನ್ನೋದಿಲ್ಲ. ಒಳ್ಳೆ ರೀತಿ ಊಟ ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ನಮ್ಮ ಮೈದ್ನನಿಗೆ ಫಸ್ಟ್ ಕರ್ಕೊಂಡು ಬಂದಿದ್ದಲ್ಲ ಅವನು, ನಮ್ಮ ಮೈದ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ಬಂದೆ, ಚೆನ್ನಾಗಿ ನೋಡ್ಕೊಂಡ ಕರ್ಕೊಂಡು ಬಂದೆ. ನೀವು ಎಲ್ಲ ತುಂಬ ಉಪಕಾರ ಮಾಡಿದ್ರಿ, ತುಂಬ ಸಹಕಾರ ಇದು 6ನೇ ಸರಿ. ನಮ್ಗೇನು ಹೊಸಬ್ರೇನಲ್ಲ ನಾವು. ತುಂಬ ಕಾಶಿಗೂ 3rd ಟೈಮ್ ಬರ್ತಾ ಇರೋದು ನಾನು. ಇದಕ್ಕೆ ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯ್ತು. ಇನ್ನು ಹೇಳೋದೇನಿದೆ, ನಮ್ಮ ಮನೆಗಿಂತ ಹೆಚ್ಚು. ಥ್ಯಾಂಕ್ ಯು. ನಮಸ್ಕಾರ ಸಾದಿಕ್. ನಮಸ್ತೆ. 5 ದಿನಗಳ ಹಿಂದೆ ಸಾದಿಕ್ ಯಾರು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಇವತ್ತು ನೀವು ನಮ್ಮ ಬ್ರದರಿಗಿಂತ ಹೆಚ್ಚಾಗಿದ್ದೀರಾ. ಮತ್ತು ನಾವು ಯಾವುದೊಂದು ನನ್ನ ಇದರಲ್ಲಿ ದೇವರು ಅಂತ ಹೇಳೋದು ನನಗಷ್ಟು ನಂಬಿಕೆ ಇರಲಿಲ್ಲ. ನಾವು ರಾಮನ್ ನೋಡಬೇಕು ಅಂತ ಹೇಳೋದು ಒಂದೇ ಇದ್ದಿತ್ತು. ಸೊ ಆ ರಾಮನ ಹೆಸರಲ್ಲಿ ನೀವು ಎಲ್ಲದನ್ನು ತೋರಿಸಿ ಈ ಒಂದು ಕ್ಷೇತ್ರ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಎಲ್ಲರಿಗೂ ತೋರಿಸಿ ಕೊಟ್ಟಿದ್ದೀರಾ. ಭಾಳ ಚೆನ್ನಾಗಿ ಮಾಡಿದ್ದೀರಾ. ಊಟ ತಿಂಡಿಗೆಲ್ಲ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಈ ಥರ ಒಂದು ವ್ಯವಸ್ಥೆ ಇದೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್. ಎಲ್ಲ ಓಲ್ಡ್ ಏಜಿನವ್ರು ಬಂದಿರುವಾಗ ಅವರನ್ನು ಅಷ್ಟೊಂದು ನೀವು ಟ್ರೀಟ್ ಮಾಡಿದ್ದು ನೋಡಿದರೆ ಫ್ಯಾಮಿಲಿಗಿಂತ ದೊಡ್ಡದಾಗಿ ಕಾಣ್ತಾ ಇದೆ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಖುಷಿ ಆಯ್ತು ನೀವು ಹೇಳಿದ್ರಲ್ಲ, 3 ವರ್ಷ ಮಾತಾಡ್ಕಂತ ಹಂಗೆ ಮಾತಾಡ್ತೀವಿ. ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ನಮಸ್ತೆ. ತುಂಬ ಚೆನ್ನಾಗಿತ್ತು. ಏನು ನಾವು ಹೇಳೋದಕ್ಕೆ ಶಬ್ದಗಳೇ ಇಲ್ಲ. ಆದರೂ ನಮಗೆ ಊಟ ತಿಂಡಿ ವ್ಯವಸ್ಥೆಗಳು ಏನು ನಿಮ್ಮ ಒಂದು ಸಹಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಅದೇ ನಾವು ಹೇಳ್ದಂಗೆ ನಾವು ಇದು 3ನೇ ಟ್ರಿಪ್ ಬರ್ತಾ ಇರೋದು. ಮತ್ತೆ ಬರಬೇಕು ಬೇರೆ ಊರುಗಳಿಗೆ ಅಂತ, ನಿಮ್ಮ ಜೊತೆಗೆ ಬರಬೇಕು ಅಂತ ನಮಗೊಂದು ಆಸೆ ಇದೆ. ಆಯಿತು, ನೋಡೋಣ ಮುಂದಕ್ಕೆ. ಆದರೆ ಒಟ್ಟಾರೆ ನಮ್ಗೆ ಈ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ.
ನಮಸ್ತೆ ಸರ್. ನಾವು ನಿಮ್ಮ ಜೊತೆ ಲಾಸ್ಟ್ ಮಂತ್ ನಾವು ಟ್ರಾವೆಲ್ ಮಾಡಿದ್ವಿ ಪುರಿ ಜಗನ್ನಾಥ್. ಸೊ ಈ ಮಂತ್ ಕಾಶಿ. ಸೊ 2 ಜನಗಳ ಮಧ್ಯೆ, ಅಷ್ಟು ಜನ ರಶ್ ಮಧ್ಯೆ ನಮಗೆ ಒಳ್ಳೆ ದರ್ಶನ ಕೊಡಿಸಿದ್ರಿ. ಅದೇ ಥರ ಫುಡ್ಡು, ರೆಸ್ಟು, ಟ್ರಾವೆಲು ಸ್ವಲ್ಪನೂ ಹಿಂಸೆ ಆಗಿಲ್ಲ. ಈ 5 ದಿನ ಟ್ರಾವೆಲ್ ಇಷ್ಟು ಬಿಸಿಲಲ್ಲಿ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ವಿ. ಊಟದಲ್ಲೂ ಅಷ್ಟೇ ಯಾವುದು ಕಾಂಪ್ರಮೈಸ್ ಮಾಡಿಲ್ಲ ನೀವು. ಅದರಿಂದ ತುಂಬ ತುಂಬ ಧನ್ಯವಾದಗಳು. ಮುಂದೆಯೂ ನಿಮ್ಮ ಜೊತೆ ಟ್ರಾವೆಲ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಹೇಗಿತ್ತು ಸರ್ ಕಾಶಿ? ಸರ್ 5 ದಿನ ಟ್ರಿಪ್ಪು ಚೆನ್ನಾಗಿತ್ತು. 5 ದಿನ ಊಟ ಎಲ್ಲ ಸೌಕರ್ಯ ಎಲ್ಲ ಮಾಡಿದ್ದಕ್ಕೆ ನೀವು ಎಲ್ಲ ತಮ್ಮಲ್ಲಿ ಥರ ನೋಡ್ಕೊಂಡಿದ್ದೀರಾ. ಚೆನ್ನಾಗಿತ್ತು ಟ್ರಿಪ್ಪು. ನಿಮಗೆ ಆಶೀರ್ವಾದ, ಕೋಟಿ ಕೋಟಿ ಆಶೀರ್ವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಿಮ್ಮ ಕಾಶಿ ನಮಸ್ಕಾರ. ನಾನು ಟ್ರಿಪ್ ಬರೋಂಗೆ ಇರಲಿಲ್ಲ. ಆ ಥರ ತುಂಬ ಇದಾಗೋಗಿತ್ತು. ಆಮೇಲೆ ಆ ಭಗವಂತ ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕೆ ಕರ್ಕೊಂಡ. ನಮ್ಮ ಸಾಧಿಕು ತುಂಬ ನಮಗೆ ಅಣ್ಣ ತಮ್ಮಂದರಿಗನ್ನ ಹೆಚ್ಚಾಗಿ ನಮ್ಮನ್ನ ನೋಡಿಕೊಂಡು ಒಳ್ಳೆ ಊಟ ಕೊಟ್ಟು ನಮ್ಮನ್ನೆಲ್ಲ ಖುಷಿ ಪಡಿಸಿ ತೋರಿಸಿ ಸಂತೋಷ ಆಯಿತು. ಧನ್ಯವಾದಗಳು. ನಮಸ್ತೆ. ನನ್ನ ಹೆಸರು ಗಂಗಾನರಸಿಂಹಯ್ಯ ಅಂತ. ನಾನು ಶಾಲಾ ಶಿಕ್ಷಕನಾಗಿ, ಮುಖ್ಯ ಶಿಕ್ಷಕನಾಗಿ ಕೇಳಿದೆ. ಈಗ ನನಗೆ ಸುಮಾರು 87 ವರ್ಷಗಳು. ನಾನು ಅನೇಕ ಪ್ರವಾಸಗಳನ್ನು ಮಾಡಿದ್ದೇನೆ. ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ದೇನೆ. ಆದರೆ ಪ್ಯಾಕೇಜ್ನಲ್ಲೂ ಕೂಡ ಹೋಗಿದ್ದೇನೆ. ಈ ಥರದ ಸುಖಕರವಾದಂಥ ಮತ್ತು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದಂಥ ಸಾಧಿಕರವರು ಅವರ ಹೆಸರಿಗೆ ತಕ್ಕಂತೆ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ನಾನು ಈ ಪ್ರವಾಸಕ್ಕೆ ಬಂದಿದ್ದೆ ಒಂದು ಅನಿರೀಕ್ಷಿತ. ನಾನು ಮೊದಲು ಸೇರಿರಲಿಲ್ಲ. ನನ್ನ ಮಗಳು ಒಂದು ಕಡೆ ಇದ್ದಾಗ ನಾನು ಕೇಳಿದಾಗ ಆಗ ನನಗೆ ಗೊತ್ತಾಗಲ್ಲ, ಮೊದಲು ಸೇರ್ಸೋಕ್ಕೆ ಅಂದರು. ಅದೃಷ್ಟಕ್ಕೆ ಇಲ್ಲಿ ರಾಮ ನನಗೆ ಕರ್ಸ್ಕೊಂಡೋದು ಇತ್ತೇನೋ. ಆಗ ನಮ್ಮ ಬೇರೆ ಯಾರೋ ಮೊದಲು ಬುಕ್ ಮಾಡಿದವರು ಖಾಲಿಯಾಗಿ ಆ ಜಾಗ ನಾನು ಭರ್ತಿ ಆಯಿತು. ನಿಜವಾಗ್ಲೂ ಕೂಡ ನನ್ನ ಜೀವಿತದಲ್ಲಿ ಈ ಥರದ ಪ್ರವಾಸ ನಾನು ನೋಡಿಲ್ಲ. ಇದು ನನ್ನ ಕೊನೆಯ ಪ್ರವಾಸ ಕೂಡ ಅಂತ ಅನಿಸುತ್ತೆ. ಒಬ್ಬ ಸಾಧಿಕರವರು ನಮ್ಮ ಒಂದು ಕುಟುಂಬದವರದ್ದಾಗಿದ್ದ ಇದ್ದರು. ಅವರು ಪ್ರತಿಯೊಂದು ಸ್ಥಳದ ಮಹಿಮೆಯನ್ನು ವಿವರಿಸಿ ನಮಗೆ ಮೊದಲೇ ತಿಳಿಸ್ತಾ ಇದ್ದರು. ಜೊತೆಗೆ ಊಟ ತಿಂಡಿ ಇವೆಲ್ಲದರಲ್ಲೂ ಕೂಡ ಮನೆಗಿಂತ ಅಚ್ಚುಕಟ್ಟಾಗಿ ಒಂದು ಕುಟುಂಬದವರಂತೆ ಇದ್ದು ನಮ್ಮನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಅವರವರಿಗೆ ಮತ್ತು ಅವರ ಕುಟುಂಬದವರಿಗೆ ಸುಖವಾಗಿರಲಿ, ಹೀಗೆ ಅವರ ಸೇವೆ ಮುಂದುವರಿರಲಿ ಅಂತ ನಾನು ದೇವರ ಪ್ರಾರ್ಥಿಸ್ತೇನೆ. ಸರ್ ನಮಸ್ತೆ. ನಮಸ್ತೆ ಸಾಧಿಕರವರಿಗೆ. ಈ ಕಾಶಿ ಯಾತ್ರೆ ಅನ್ನೋದು ಬಹಳ ಅದ್ಭುತವಾದ ವಿಷಯ. ನಾವೇನು ಬೆಂಗಳೂರು ವಿಮಾನದಿಂದ ಹೊರಟು ಇದುವರೆಗೂ ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ಕುಂದುಕೊರತೆ, ಸಾರಿಗೆ ವ್ಯವಸ್ಥೆಯಲ್ಲಾಗಲಿ, ರಾತ್ರಿ ತಂಗುವ ವ್ಯವಸ್ಥೆಯಲ್ಲಾಗಲಿ, ಪರಮಾತ್ಮನ ದರ್ಶನದಾಗಲಿ, ಅದರಲ್ಲೂ ಊಟ ವ್ಯವಸ್ಥೆ ಅಂತೂ ತಾಯಿ ಅನ್ನಪೂರ್ಣೇಶ್ವರ ಸಂತೃಪ್ತಿಯ ಊಟ ಹಾಕಿದ್ದಾರೆ. ಮತ್ತೆ ತಾತ್ವಿಕ ಅವರದು ಸಾಧಿಕರವರು ಮುಸ್ಲಿಂ ಬಾಂಧವರಾಗಿದ್ದು ಸಹ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಅದೆಷ್ಟೋ ವಿಷಯ ತಿಳ್ಕೊಂಡಿದ್ದೀರಾ. ಬಟ್ ವಿಷ್ಣುಪಾದ ಹತ್ತಿರ ತಾಯಿ ಸೀತಾದೇವಿ ತನ್ನ ರಾಮನ ಮಾವನವರಿಗೆ ಪಿಂಡ ಪ್ರದಾನ ಮಾಡಿದ್ದು ಮುಖ್ಯವಾಯಿತು. ಅಲ್ಲಿ ನಮ್ಮ ಹಿರಿಯರು ಎಲ್ಲರಿಗೂ ಪಿಂಡ ಪ್ರದಾನ ಮಾಡಿಸಿ ನಮಗೆ ಬಹಳ ಇಷ್ಟಪಟ್ಟಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಸಹ ಅವರು ಬಹಳ ಗ್ರೇಟ್ ಅಂತ ಹೇಳೋದಕ್ಕೆ. ಇವರಿಗೆ ಇವರ ಒಂದು ಸೇವೆ ನಮ್ಮ ಈ ಜನಾಂಗದಕ್ಕೆ ಕಮ್ಮಿ ಆಗಬಾರದು, ಮುಂದಕ್ಕೆ ಬರದು. ಮುಂದೆ ಅವರು ನಮ್ಮ ಪೀಳಿಗೆ ಆಗಬೇಕು ಅಂತ ಮುಂದೆ ಅವರ ಭಗವಂತನ ಅಲ್ಲಾನು ಇಂದು ಒಂದು 3-4 ಪುತ್ರ ಸಂತಾನ ನೀಡಿ ನಮ್ಮ ಮುಂದಿನ ಜನ್ಮದವರು ಅವರಿಗೂ ಇಂದು ಆಡೋದು ಹೇಳ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ನಮಸ್ಕಾರ. ನಾನು ಕೃಷ್ಣಮೂರ್ತಿ, ಬೆಂಗಳೂರಿನಿಂದ ಯಲಹಂಕದಿಂದ ಬಂದಿದ್ದೇನೆ. ಈ ಟೂರ್ ಬಗ್ಗೆ ನನ್ನ ಜೊತೆಯಲ್ಲಿ ಎಲ್ಲ ಹಿರಿಯರು ಊಟ ತಿಂಡಿ ವಸತಿ, ಆಮೇಲೆ ಸಾದಿಕ್ ಮತ್ತು ಅವರ ಟೀಮ್ ಅವರು ಮಾಡಿದಂಥ ಎಲ್ಲ ಸೇವೆ ಅದನ್ನೆಲ್ಲ ಹೇಳಿದರು. ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಇವತ್ತು ನಾವೇನಿದ್ದೀವಿ ನಮ್ಮ ತಂದೆ ತಾಯಿಗಳಿಂದಾಗಿ ಅಥವಾ ನಮ್ಮ ಹಿರಿಯರಿಂದಾಗಿ. ಆ ಹಿರಿಯರ ಋಣ ತೀರಿಸ್ಬೇಕಾದ್ರೆ ನಾವು ಗಯಾದಲ್ಲಿ ಹೋಗಿ ಒಂದು ಪಿಂಡ ಪ್ರದಾನ ಮಾಡುವಂಥದ್ದು ಅನ್ನುವಂಥದ್ದು ಅತ್ಯಂತ ಪ್ರಾಚೀನವಾದಂಥ ಒಂದು ನಂಬಿಕೆ.
ಎಷ್ಟೋ ಜನರಿಗೆ ಇರುತ್ತೆ ಆಸೆ, ಹೋಗಕ್ಕಾಗಲ್ಲ. ಹೋದ್ರೂ ಅಲ್ಲಿ ಹೇಗಿರುತ್ತೆ ಏನು, ನಮ್ಮ ಶಾಸ್ತ್ರದಾಗೆ ಮಾಡ್ತಾರ, ನಮ್ಮ ಭಾಷೆ ಬರುತ್ತಾ, ಈ ಥರ ಎಲ್ಲ. ಆದರೆ ಸಾನಿಯಾ ಹಾಲಿಡೇಸ್ನವರು ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ವೇದ, ಋಗ್ವೇದ ಇದ್ರೆ ಋಗ್ವೇದ, ಯಜುರ್ವೇದ ಇದ್ರೆ ಯಜುರ್ವೇದ, ನಾವು ಏನನ್ನು ನಂಬಿದ್ದೀವಿ ಅದರ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಪಿಂಡ ಪ್ರಧಾನವನ್ನು ವ್ಯವಸ್ಥೆ ಮಾಡ್ತಾರೆ. ಬಹುಶಃ ಇದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದನ್ನು ಮಾಡಿದಾಗ ಆಗುವಂತಹ ಕೃತಕೃತ್ಯತಾ ಭಾವನೆ ಏನಿದೆ ಅದನ್ನು ಅನುಭವಿಸಿದವನಿಗೆ ಗೊತ್ತು. ಆದ್ರಿಂದ ನಾನು ಎಲ್ಲ ಯಂಗ್ಸ್ಟರ್ಸ್ ಹತ್ರ ಹೇಳೋದೇನು ಅಂತ ಹೇಳಿದ್ರೆ, ಹಿಂದೆ ಕಥೆಗಳಲ್ಲಿ ಕೇಳಿದ್ವಿ ಶ್ರವಣಕುಮಾರ ತಂದೆ ತಾಯಿಗಳನ್ನ ಹೊಗಲಲ್ಲಿ ಹೊತ್ತು ತೀರ್ಥಯಾತ್ರೆ ಮಾಡಿಸಿದ ಅಂತ. ಬಹುಶಃ ಇವತ್ತಿನ ಕಾಲ, ಇವತ್ತಿನ ಪರಿಸ್ಥಿತಿ, ಇವತ್ತಿನ ವೃತ್ತಿ ಸಾಧ್ಯ ಆಗಲಿಕ್ಕಿಲ್ಲ. ಸಾಧ್ಯ ಆದ್ರೆ ನಿಮ್ಮ ತಂದೆ ತಾಯಿನ ನೀವು ಜೊತೆನಲ್ಲಿ ಒಂದ್ಸಲ ಕಾಶಿ ಗಯಾಕ್ಕೆ ಕರ್ಕೊಂಡೋಗಿ ಗಂಗೆಯಲ್ಲಿ ಮುಳುಗಿಸಿ ಕರ್ಕೊಂಡು ಬಂದು ಅವ್ರ ಮುಖದಲ್ಲಿ ಆಗುವಂತಹ ಸಂತೃಪ್ತಿಯನ್ನ ನೋಡಿ. ಸಾಧ್ಯ ಆಗಲಿಲ್ವಾ, ನಿಮ್ಮ ಪರವಾಗಿ ಅಂತ ಇನ್ನೊಬ್ಬ ಮಗ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾನಿಯಾ ಹಾಲಿಡೇಸ್ನ ಸಾಧಿಕಿದ್ದಾರೆ. ಅವ್ರ ಜೊತೆ ಧೈರ್ಯವಾಗಿ ಕಳಿಸ್ಕೊಡಿ. ಅವರು ಮಗನ ರೀತಿಯಲ್ಲಿ ಈ ಬಹುಶಃ ಮಗನಿಗೂ ಆ ವಯಸ್ಸಿನಲ್ಲಿ ಆ ಹಾರ್ಮೋನ್ಗಳ ಇದರಿಂದ ತಂದೆ ತಾಯಿಗೆ ಎಷ್ಟು ಸುಸ್ತಾಗುತ್ತೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಸಾಧಿಕ್ಕು ಇದೇ ಒಂದು ಉದಾಹರಣೆ. ನಾವು ಒಂದು 40 ಪಾಪಗಳು 60 ದಾಟಿದಂತ ಪುಟ್ಟ ಪಾಪಗಳ ತರ ಇದೀವಿ. ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಮೇಷ್ಟ್ರು ಹೇಳಿದಾಗೇನೆ 87 ವರ್ಷದ ಒಬ್ಬ ಹಿರಿಯನನ್ನ ಕೈ ಹಿಡಿದು ಹೆಜ್ಜೆ ಹೆಜ್ಜೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅಂತಹದ್ದೊಂದು ಸಾಧ್ಯ ಆಗೋದಿದ್ರೆ ಸಾನಿಯಾ ಹಾಲಿಡೇಸ್ ಅಲ್ಲಿ ಮಾತ್ರ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಬೇರೆ ಬೇರೆ ಟ್ರಾವೆಲ್ಸ್ ಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ. ಆದ್ರೆ ಒಂದು ಕಂಪನಿಯ ಓನರೇ ಬಂದು ಬ್ಯಾಂಗ್ಳೂರ್ ಏರ್ಪೋರ್ಟ್ ನಿಂದ ಪುನಃ ಬ್ಯಾಂಗ್ಳೂರ್ ಏರ್ಪೋರ್ಟ್ ತನಕ ನಿಮ್ಮನ್ನ ನೋಡೋದಕ್ಕೆ ಅವರು ಅವ್ರ ಜೊತೆನಲ್ಲಿ ಹೆಜ್ಜೆ ಹೆಜ್ಜೆಗೆ 5-6 ಜನ, ಉದಾಹರಣೆಗೆ ಶಿವಕುಮಾರ್ ಇರ್ಬೋದು, ಪ್ರಕಾಶ್ ಇರ್ಬೋದು, ನಾವು 40 ಜನ ಹೋಗ್ತಾ ಇದ್ರಿ, 10 ಜನಕ್ಕೆ ಒಬ್ಬೊಬ್ರ ತರ ನಮ್ಮನ್ನ ಕಾದ್ಕೊಂಡು ಮೋದಿಗೆ ಕಮಾಂಡರ್ಸ್ ಇದ್ದಾಗೆ ನಮ್ಗಳಿಗೆ ಕಮಾಂಡರ್ಸ್ ಆ ತರದಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಆ 5-6 ಲಕ್ಷ ಇವತ್ತು ರಾಮನ ದರ್ಶನ ಆಗ್ತಾ ಇದೆ. ಅದ್ರೊಳಗಡೆ 60 ದಾಟಿದ ನಾವು ಎಲ್ಲರೂ ಇವತ್ತು ದರ್ಶನ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಇದು ಬಹುಶಃ ಸಾನಿಯಾ ಹಾಲಿಡೇಸ್ಗೆ ಸೇರ್ಬೇಕಾದಂತ ಕ್ರೆಡಿಟ್ಸು. ಆಮೇಲೆ ಊಟ ತಿಂಡಿ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಇನ್ನೇನು ಹೇಳೋದೇನು ಇಲ್ಲ. ಸರ್ವಿಸ್ ಬಿಸ್ನೆಸ್ ಎಲ್ಲರೂ ಬಿಸ್ನೆಸ್ಸೇ ಮಾಡೋದು, ಸಾನಿಯಾ ಹಾಲಿಡೇಸ್ ಅವರನ್ನು ಫ್ರೀ ಮಾಡಲ್ಲ. ಆದ್ರೆ ನಾವು ಕೊಡುವಂತ ದುಡ್ಡಿಗೆ ಗೌರವ, ಬೆಲೆ, ಆಮೇಲೆ ಅವ್ರು ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ, ಇದನ್ನ ನಾನು ನೋಡ್ತಾ ಇದ್ದೀನಿ. ಲಾಂಗ್ ಲೀವ್ ಸಾನಿಯಾ ಹಾಲಿಡೇಸ್, ಲಾಂಗ್ ಲೀವ್ ಸಾನಿಯಾ ಹಾಲಿಡೇಸ್. ನಾನು ಇದು ಕಾಶಿಗೆ ಅವ್ರ ಜೊತೆನಲ್ಲಿ 2ನೇ ಸಲ ಬರ್ತಾ ಇದ್ದೀನಿ. ದಟ್ ಈಸ್ ದ ಕ್ರೆಡಿಬಿಲಿಟಿ ಆಫ್ ದ ಸಾನಿಯಾ ಹಾಲಿಡೇಸ್. ಸುಮಾರು 6-7 ಟ್ರಿಪ್ಗಳನ್ನ ಮಾಡಿದ್ದೀನಿ. ಐ ರಿಯಲಿ ಲವ್ ಸಾದಿಕ್. ಐ ಲವ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಚಿಲ್ಡ್ರನ್. ಸರ್ ಎಲ್ರಿಗೂ ಧನ್ಯವಾದಗಳು. ಸೊ ಎಲ್ರೂ ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡಿದ್ದೀರಾ. ಸೊ ಎಲ್ರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಹೇಳ್ತೀವಿ, ಇಲ್ಲಿ ಯಾವ್ದಾದ್ರು ಡೆಫಿಷಿಯನ್ಸಿ ಇದ್ರೆ ಹೇಳ್ಬಹುದು. ಆದ್ರೆ ಯಾವುದೇ ಡೆಫಿಷಿಯನ್ಸಿ ಯಾರಿಗೂ ಕಂಡು ಬರ್ಲಿಲ್ಲ, ಕುಂದುಕೊರತೆ ಏನೂ ಇಲ್ಲ. ಆಮೇಲೆ ಈ ನಾವು ಒಂದ್ ಕಡೆ ಚಪ್ಪಲಿ ಬಿಡ್ತೀವಿ, ಇನ್ನೊಂದ್ ಕಡೆ ಚಪ್ಪಲಿ ಹೊತ್ಕೊಂಡ್ ಬಂದಿರ್ತಾರೆ. ಇಂತಹ ಸೇವೆನ ಎಲ್ಲೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಿನ್ನೆ ಶಿವಕುಮಾರ್ ಅಲ್ಲಿ ಏನು ಕೊಡೆ ಹಿಡ್ಕೊಂಡು ಕಾಯ್ತಾ ಇದ್ರು ಆಂಜನೇಯನ ದೇವಸ್ಥಾನದ ಎದುರುಗಡೆ. ಹೆಣ್ಣು ಮಕ್ಕಳಿಗೆ ಬಟ್ಟೆ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೆ ವ್ಯವಸ್ಥೆ. ಪ್ರತಿಯೊಂದಕ್ಕೂ ನೀವು ಇಂತಹದ್ದು ಒಂದು ತೊಂದರೆ ಆಯ್ತು ಅಂತ ಹೇಳುವಾಗಿಲ್ಲ ಆ ತರದಲ್ಲಿ. ಆಮೇಲೆ ಕೆಲವು ಸಲ ಬೋಟ್ ಹಚ್ಚಿ ಬಿಟ್ಬಿಡ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ರಯಾಗಲ್ಲಿ ಒಂದೊಂದು ಬೋಟಲ್ಲಿ ಒಬ್ಬೊಬ್ರಿದ್ರು, ಇವ್ರು ಒಂದೊಂದು ಬೋಟಲ್ಲಿ ಒಬ್ಬೊಬ್ರಿದ್ರು, ಈವನ್ ಡ್ರೈವರ್ ಕೂಡ ಬಂದಿದ್ರು. ಸೊ ಅಂದ್ರೆ ನಾವ್ ಯಾಕಂದ್ರೆ 7-8 ಬೋಟಲ್ಲಿ ಹೋಗ್ತಾ ಇದೀವಲ್ವಾ, 7-8 ಬೋಟಲ್ಲೂ ಇದ್ರು ಏನಾದ್ರೂ ನೋಡ್ಕೊಳ್ಳೋದಕ್ಕೆ. ಬಹುಶಃ ಇದು ಎಲ್ಲೂ ಸಾಧ್ಯ ಇಲ್ಲ. ನಾನು ಬೇರೆ ಬೇರೆ ಸರ್ ಹೇಳಿದಾಗೇನೆ ನಾನು ಬೇರೆ ಬೇರೆ ಟ್ರಾವೆಲ್ಸ್ ಅಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಹೋಗಿದ್ದೀನಿ. ದಿಸ್ ಈಸ್ exceptional, outstanding. Thank you, sir. Thank you very much, sir. Thank you, sir.